ಪ್ರೀತಿಯಿಂದ ಪ್ರೀತಿಯಿಂದ. ಹಲೋ 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 ಅಮ್ಮಾಜಿ ನಮಸ್ಕಾರ. ನಾನು ಡಾಕ್ಟರ್ ಆಕಾಶ್ ಕಶ್ಯಪ್ ಮಾತಾಡ್ತಿರೋದು. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನ್ ವಿಷಯ ಮಾತಾಡ್ತೀಯ ಆಕಾಶ್? ನೀನ್ ನನ್ನ ಹತ್ರ ಮಾತಾಡ್ಬೇಕಾಗಿರೋದು ಅಮಯ್ ವಿಷಯ ಒಂದೇ. ಅಮಯ್ಗೆ ಟ್ರೀಟ್ಮೆಂಟ್ ಯಾಕೆ ಬೇಡ ಅಂತಿದ್ದೀನಿ ಅಂತ ಕೇಳ್ತಿದ್ಯಾ ಅಷ್ಟೇ ತಾನೇ? ಅಮಯ್ಗೆ ಟ್ರೀಟ್ಮೆಂಟ್ ಯಾಕೆ ಬೇಕು ಅಂತ ಹೇಳು. ಯಾಕೆಂದ್ರೆ ಅಮ್ಮ ಎಲ್ಲರ ತರ ನಾರ್ಮಲ್ ಆಗಿರ್ಲಿ ಅಂತ ನನ್ನ ಆಸೆ. ಆ ಆಸೆ ನಿನಗಿಂತ ಹೆಚ್ಚಾಗಿ ನನಗಿದ್ದಿದ್ರಿಂದ 3 ವರ್ಷ ಟ್ರೀಟ್ಮೆಂಟ್ ಕೊಡಿಸಿ ಫೇಲ್ಯೂರ್ ಆದ್ನಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ತೇಜು ಹೇಳೋ ಪ್ರಕಾರ ಯಾವುದೋ ಒಂದು ಹಂತದಲ್ಲಿ ಅಮ್ಮಯ್ಗೆ ಬ್ರೈನ್ ಕೆಲಸ ಮಾಡೋದನ್ನ ನಿಲ್ಲಿಸಿ ಹಳೆ ನೆನಪುಗಳನ್ನ ಕಳ್ಕೊಂಡಿದ್ದಾನೆ. ಅದನ್ನ ಮತ್ತೆ ವಾಪಸ್ ತರ್ಬೋದು ಅಮ್ಮಾಜಿ. ಅಮ್ಮಯ್ಯ ಎಲ್ಲರ ಥರ ನಾರ್ಮಲ್ ವ್ಯಕ್ತಿ ಆಗೋದನ್ನ ನಿಮ್ಮ ಕಣ್ಣಾರೆ ನೋಡ್ಬೋದು. ಅಮ್ಮಯ್ಗೆ ನೆನಪು ಬಂದಮೇಲೆ ಮೊದಲು ನಿಮ್ಮನ್ನು ಹೇಗೆ ಪ್ರೀತಿಸ್ತಿದ್ನೋ ಮತ್ತೆ ಹಾಗೇ ಪ್ರೀತಿಸ್ತಾನೆ. ಮತ್ತೆ ಅದೇ ಹಳೆ ಕತೆ, ಮತ್ತೆ ಹಳೆ ಚಿತ್ರ ಬರೆಯೋದು, ಮತ್ತೆ ಹಳೆ ತಲಾಟೆ ಶುರು ಮಾಡೋದು. ಹಳೆ ಅಮ್ಮಯ್ಯ ನಿಮಗೆ ಬೇಡವಾ ಅಮ್ಮಾಜಿ? ಆ ಟ್ರೀಟ್ಮೆಂಟ್ ದಾರಿಲಿ ನೀವು ತುಂಬಾ ವರ್ಷಗಳಿಂದ ಮುಚ್ಚಿಟ್ಟಿರೋ ಒಂದು ರಹಸ್ಯ ಹೊರಗೆ ಬಂದು ನೀವು ಜೈಲ್ಗೆ ಹೋಗ್ಬೇಕಾಗತ್ತೆ ಅಮ್ಮಾಜಿ. ಇದು ಸಾಧ್ಯನಾ ಅಸಾಧ್ಯನಾ ಅಂತ ಯೋಚನೆ ಮಾಡ್ತಿದ್ರ ಅಮ್ಮಾಜಿ? ಆಕಾಶ್, ನನಗೊಂದೇ ಒಂದು ಅನುಮಾನ ಬಂದಿದೆ. ಈಗ ಅಮ್ಮಯ್ಗೆ ಟ್ರೀಟ್ಮೆಂಟ್ ಕೊಟ್ರೆ ಹಳೆ ನೆನಪುಗಳು ಬರುತ್ತೆ ಸರಿ, ಆದ್ರೆ ಈ 3 ವರ್ಷಗಳಿಂದ ಹೊಸ ಅಮ್ಮಯ್ಯ ಆಗಿದನಲ್ಲ, ಆ ನೆನಪುಗಳ ಗತಿ ಏನು? ಬಹುಶಃ ಆ ನೆನಪುಗಳು ಮರುಕಳಿಸಿದ್ರೆ ಈ ನೆನಪುಗಳು ಅಳಿಸೋಗ್ಬೋದು ಅಮ್ಮಾಜಿ. ಅಂದ್ರೆ ಪಚ್ಚೆ ಗತಿ? ಮತ್ತೆ ಹೊಸದಾಗಿ ನಾವು ಅಮ್ಮಯ್ಯ ಪಚ್ಚೆ ಮದುವೆ ಮಾಡಿಸ್ಬೇಕಾಗತ್ತೆ. ನೋ ಆಕಾಶ್, ನೋ. ಈ ಒಂದು ವಿಷಯದಲ್ಲಿ ನಾನು ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇಲ್ಲ. ಒಂದು ಪಕ್ಷ ಅಮ್ಮಯ್ಯಗೆ ಮದ್ವೆ ಮಾಡೋಕೆ ಪಚ್ಚೆನ್ ತೋರಿಸಿದಾಗ ಅವನು ಈ ಹುಡುಗಿ ಬೇಡ ಅನ್ಬಿಟ್ರೆ? ಆಕಾಶ್, ಪಚ್ಚೆ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಅಮ್ಮಯ್ಯ ಬಗ್ಗೆ ನನ್ ಯಾವ ಚಿಂತೆನೂ ಇಲ್ಲ. ಅಮ್ಮಯ್ಯ ಈಗಿರೋ ಹಾಗೆ ಆರಾಮಾಗಿದ್ಬಿಡ್ಲಿ ಬಿಡು. ಇಲ್ಲ ಅಮ್ಮಾಜಿ, ಅಮ್ಮಯ್ಯಗೆ ನೆನಪು ಬಂದ ಮೇಲೆ ಪಚ್ಚೆ ಬಗ್ಗೆ, ಅವ್ನ ಮದುವೆ ಆಗಿರೋದ್ರ ಬಗ್ಗೆ ಹೇಳಿ ಖಂಡಿತ ಅವನು ಒಪ್ಸೋಣ. ನಾವು ನೋಡಿರೋದೆಲ್ಲ ಆ ಪುಟ್ಟ ಅಮ್ಮಯ್ಯನ, ತಲಾಟೆ ಅಮ್ಮಯ್ಯನ, ಸೊಗಸ್ಕಾರ ಪುಟ್ಟ ಅಮ್ಮಯ್ಯನ ನೆನಪಿಸ್ಕೊಳ್ಳಿ. ನನಗೊಂದು ಅವಕಾಶ ಮಾಡಿಕೊಡಿ ಅಮ್ಮಾಜಿ. ನಿಮ್ಮ ಮಗನ್ನ ನಿಮ್ಮ ಅಂಗೈಯಲ್ಲಿಡ್ತೀನಿ. ಪ್ಲೀಸ್ ಅಮ್ಮಾಜಿ, ನಿಮ್ಮ ಕೋಟಿ ಕೋಟಿ ವಾರಸ್ದಾರ ಅಮ್ಮಯ್ಯನ ನಿಮ್ಮ ಮಡ್ಲಿಗೆ ಹಾಕ್ತೀನಿ. ಒಂದು ಪಕ್ಷ ನನ್ನ ಪ್ರಯತ್ನದಲ್ಲಿ ನಾನು ಸೋತ್ರೆ ನನಗೂ ನಷ್ಟ ಇಲ್ಲ, ನಿಮಗೂ ನಷ್ಟ ಇಲ್ಲ. ಪ್ಲೀಸ್ ಓನ್ನೇ ಅಮ್ಮಾಜಿ. ಎಸ್ ಅಂತ ಹೇಳ್ತೀನೋ ಇಲ್ಲೋ ಗೊತ್ತಿಲ್ಲ, ನೋ ಅಂತ ಹೇಳಕ್ಕೆ ಮನ್ಸೇ ಬರ್ತಿಲ್ಲ ಆಕಾಶ್. ಥ್ಯಾಂಕ್ಸ್. ನನ್ನ ಕೆಲಸ ಇವತ್ತಿನಿಂದನೇ ಶುರು ಮಾಡ್ತೀನಿ. ಥ್ಯಾಂಕ್ಸ್ ಅಮ್ಮಾಜಿ. ನಮಸ್ಕಾರ. ನಾನು ಅಮಯ್ ಸಾವ್ಕಾರ್, ಈ ಮನೆ ಹಿರಿಮಗ. ನನ್ನ ತಮ್ಮನ ಮದುವೆ ಮಾಡಿಸ್ತಿದ್ದೀನಿ. ನೀವೆಲ್ಲ ಬರ್ತೀರಾ? ನೀವು ಬರಲೇಬೇಕು. ಸರಿ, ಹೋಗಿ ಬನ್ನಿ. ಓಯ್ ಅಮಯ್ ಸಾವ್ಕಾರ್, ಕರೆದ್ರಾ? ಮದುವೆ ಯಾವಾಗ? ನಂಗೆ ಗೊತ್ತಿಲ್ಲಪ್ಪ. ನಮಸ್ಕಾರ. ನಾನು ಅಮಯ್ ಸಾವ್ಕಾರ್. ಇದು ನಮ್ಮ ಮನೆ. ನಾನು ನನ್ನ ತಮ್ಮನ ಮದುವೆ ಮಾಡ್ತಿದ್ದೀನಿ.
ಹೌದಣ್ಣ. ನಮ್ಮ ಅಮ್ಮಾಜಿಗೆ ಹೇಳಿದ್ರೆ ಬಸ್ ಕಳಿಸ್ತಾರೆ. 1 ನಿಮಿಷ ಬಡವ ನಿಮ್ ಮಡಗ್ದಂಗಿರೋ ಅನ್ನೋ ಜನ ನಾವಣ್ಣ. 1 ನಿಮಿಷ ನನ್ನ ಮಾತು ಕೇಳು. ನೀನು ನನ್ನ ತಮ್ಮನ ಮದುವೆಗೆ ಬರ್ಬೇಕು. ನೀನು ನನ್ನ ತಮ್ಮನ ಮದುವೆಗೆ ಈ ತರ ಕೊಳೆ ಬಟ್ಟೆ ಎಲ್ಲ ಹಾಕೊಂಡ್ ಬರ್ಬೇಡ. ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ಮದ್ವೆ ಬರಕ್ ಟೈಮ್ ಇಲ್ಲ ಅಣ್ಣ. ಈ ಬಟ್ಟೆ ಬಗ್ಗೆ ನನ್ಗೆ ಬೇಜಾರಿಲ್ಲ, ಇರ್ಲಿ ಬಿಡೋಣ. ನೋಡು, ನೀನು ನನ್ನ ತಮ್ಮನ ಮದುವೆಗೆ ಬರ್ಲೇಬೇಕು. ಅದಕ್ಕೆ ತಗೋ, ಹೊಸ ಬಟ್ಟೆ ತಗೊಂಡು ಹಾಕೊಂಡ್ ಬಾ. ಏನು ನಾನು ನಮ್ಮಪ್ಪ, ನಮ್ಮ ಚಿಗಪ್ಪ, ನಮ್ಮ ಅಣ್ಣ, ತಮ್ಗೆ ಈ ದುಡ್ಡಲ್ಲಿ ಹೆಂಗಣ್ಣ ಬಟ್ಟೆ ತಗೊಳ್ಳಿ? ತಗೋ. ನಮ್ಮವ್ವ, ನಮ್ಮ ಅಜ್ಜ, ನಮ್ಮ ಅಜ್ಜಿ, ನನ್ನ ತಂಗಿ, ನಮ್ಮ ಅಣ್ಣ, ನನ್ನ ಮಗ, ನನ್ನ ಮಗಳು. ಸರಿ ಬರ್ತೀನಣ್ಣ. ಬ್ಯಾಗು ನೀನೇ ಮಾಡ್ಕೊಳ್ಳೋಣ. ಏನಮ್ಮಾಜಿ? ನೀನು ಎಲ್ರ ಹತ್ರ ಆಕಾಶ್ ವಿಷಯ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ನಾನು ಆಕಾಶ್ ಈ ಮನೆಗ್ ಬರೋದ್ ಬೇಡ ಅಂತ ಹೇಳಿದ್ನಲ್ವಾ? ಬರೋದ್ ಬೇಡ ಅಂತ ಹೇಳಿದ್ರಿ ಸರಿ, ಆದ್ರೆ ಕಾರಣ ಕೊಡಿ. ಯಾಕೆ ಆಕಾಶ್ ನಮ್ಮ ಮನೆಗೆ ಬರಬಾರ್ದು? ತೇಜು, ನಿನ್ ಕೆಲವು ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರ ಕೊಡಬಹುದು. ಕೆಲವು ಪ್ರಶ್ನೆಗಳಿಗೆ ನನಗೆ ಉತ್ತರ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೂ ನಿನ್ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅಮ್ಮಾಜಿ, ಎಲ್ಲ ನೋವುಗಳನ್ನ, ಎಲ್ಲ ಗುಟ್ಟುಗಳನ್ನ ನೀವು ಹೀಗೆ ಒಳಗೆ ಬಚ್ಚಿಟ್ಕೊಂಡಿದ್ರೆ ನಿಮ್ಗೆ ಕಷ್ಟ ಆಗತ್ತೆ. ನಾವು ಮಕ್ಕಳು ದೊಡ್ಡವರಾಗಿದ್ದೀವಿ, ನಮ್ಮ ಹತ್ರನೂ ಕಷ್ಟ ಸುಖ ಹಂಚ್ಕೊಳ್ಳಿ. ಯಾರಿಗೂ ಯಾವತ್ತೂ ಹೆದರದೇ ಇರೋ ನೀವು ಯಾವುದೋ ವಿಷಯಕ್ಕೆ ಹೆದರ್ಕೊಳ್ತಾ ಇದ್ದೀರಿ. ನಮ್ಮ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ತಾ ಇದ್ದೀರಿ. ಯಾಕೆ? ಯಾಕೆ ಅಂದ್ರೆ ನನ್ನ ಸಮಸ್ಯೆ ನಿಮ್ಗೆ ಯಾರಿಗೂ ಅರ್ಥ ಆಗೋಂಥದ್ದಲ್ಲ. ನೀವ್ ಯಾಕೆ ಹಾಗೆ ಅನ್ಕೋತಾ ಇದ್ದೀರಿ? ನೀವ್ ಹೇಳಿದ್ರೆ ತಾನೇ ನಮ್ಗಳಿಗೆ ಅರ್ಥ ಆಗೋದು. ಅಮ್ಮಯ್ಯಣ್ಣ ಯಾಕೆ ಹೀಗಾಗಿದ್ದಾನೆ ಹೇಳಿ ಅಮ್ಮಾಜಿ. ನೀವೆಲ್ಲ ಸರಿಯಾದ ಇನ್ಫಾರ್ಮೇಶನ್ ಕೊಟ್ರೆ ನಮ್ಮ ಮನೆಗೆ ಯಾವ ಡಾಕ್ಟರ್ ಬರೋ ಅಗತ್ಯ ಇಲ್ಲ. ಅಮ್ಮಯ್ಯಣ್ಣಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗೂ ಇಲ್ಲ. ಒಂದೇ ಒಂದು ಸಣ್ಣ ಗಂಟು, ಅದೊಂದು ಬಿಚ್ಕೊಂಡ್ರೆ ಅಮ್ಮಯ್ಯಣ್ಣನ ಮನಸ್ಸನ್ನ ರಿಪೇರಿ ಮಾಡೋದು ತುಂಬಾ ಸುಲಭ ಅಮ್ಮಾಜಿ. ಅಮ್ಮಾಜಿ, ನೀವೊಬ್ರು ಹೆಲ್ಪ್ ಮಾಡಿದ್ರೆ ಸಾಕು, ಅಮ್ಮಯ್ಯಣ್ಣನ ನಾನು ಎಲ್ಲರ ತರ ನಾರ್ಮಲ್ ಮನುಷ್ಯನಾಗಿ ಮಾಡ್ಬಿಡ್ತೀನಿ. ಈಗ ಹೇಳಿ ಅಮ್ಮಾಜಿ, ಆಕಾಶ್ ನಮ್ಮ ಮನೆಗೆ ಬರೋದನ್ನ ಯಾಕೆ ಬೇಡ ಅಂದ್ರೆ? ನೀವೆಲ್ಲ ನಮ್ಮ ಬಗ್ಗೆ ತಪ್ಪು ತಿಳಿತೀರಂತ ಆತಂಕ. ತಪ್ಪು ಮಾಡದಿರೋ ನಾನು ತಪ್ಪಿತಸ್ಥೆ ಆಗ್ಬಿಡ್ತೀನೇನೋ ಅಂತ ಆತಂಕ. ಈಗಾಗ್ಲೇ ಅಮ್ಮಯ್ಯನ ಒಂಥರ ಕಳ್ಕೊಂಡಿದ್ದೀನಿ, ತೇಜುನ್ ಕೂಡ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಆತಂಕ. ಹೇಳಿ ಅರ್ಥ ಆಗದೆ ಕೆಟ್ಟವಳಾಗೋದಕ್ಕಿಂತ ಹೇಳ್ದೆ ಕೆಟ್ಟವಳಾಗಿ ಉಳಿಯೋದ್ರಲ್ಲಿ ನನಗೆ ಸಮಾಧಾನ ಇದೆ ತೇಜು. ನೀವು ನಿಮ್ಮ ಮಕ್ಕಳನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಮ್ಮಾಜಿ. ಒಂದು ಪಕ್ಷ ನೀವು ಕೊಲೆ ಮಾಡಿದ್ರು ಕೂಡ ನೀವು ನಮ್ಮ ಪ್ರೀತಿಯ ಅಮ್ಮಾಜಿನೇ ಅಂದೆ. ತಮಾಷೆಗೂ ಹಾಗೆಲ್ಲ ಮಾತಾಡ್ಬಿಡ ತೇಜು. ಓಕೆ, ಸಾರಿ. ಹೇಳಿ ಅಮ್ಮಾಜಿ, ಅಮ್ಮಯ್ಯಣ್ಣನ ಟ್ರೀಟ್ಮೆಂಟ್ಗೆ ನನಗೆ ನೀವು ಹೇಗೆ ಹೆಲ್ಪ್ ಮಾಡ್ತೀರಾ? ಹಳೆ ಟ್ರೀಟ್ಮೆಂಟ್, ಔಷಧಿಗಳ ಹೆಸರು, ಡಾಕ್ಟರ್ ಹೆಸರು ಏನಾದರೂ ಹೇಳಕ್ಕಾಗತ್ತಾ? ಎಲ್ಲಾನು ಒಂದು ಡೈರಿಲಿ ಬರ್ದಿಟ್ಟಿದ್ದೆ, ನೋಡ್ತೀನಿ. ಅಮ್ಮಯ್ಯ ರಸ್ತೆಯಲ್ಲಿ ನಿಂತ್ಕೊಂಡು ಹೋಗ್ ಬರೋನೆಲ್ಲ ತೇಜು ಮದುವೆಗೆ ಬನ್ನಿ ಅಂತ ಕರಿತಾ ಇದ್ದಾನೆ. ಎಲ್ಲಿಗೆ ಬನ್ನಿ ಅಂತ ಕರಿತಿದ್ದಾನೆ? ಛತ್ರ ಫಿಕ್ಸ್ ಆಗಿದೆಯಂತ. ನಮ್ಮ ಮನೆಯಲ್ಲಿ ಮದುವೆ ನಡೀತಾ ಇದೆ, ಎಲ್ಲಾರು ಹೊಸ ಬಟ್ಟೆ ಹಾಕೊಂಡು ಬನ್ನಿ ಅಂತ ರೋಡಲ್ಲಿ ನಿಂತ್ಕೊಂಡು ಕರಿತಾ ಇದ್ದಾನೆ. ಮದುವೆ ಯಾವತ್ತು ಅಂತಾನು ಗೊತ್ತಿಲ್ಲ, ಯಾರ ಜೊತೆ ಅಂತಾನು ಗೊತ್ತಿಲ್ಲ. ಅಮ್ಮಯ್ಯ ಎಲ್ಲರನ್ನು ಬನ್ನಿ ಅಂತ ಕರಿತಾವನೆ ಅಂದ್ರೆ ಇವತ್ತೇ ಮನೆ ಮುಂದೆ ಚಪ್ರ ಹಾಕ್ಸಿ ಅಡ್ಗೆಯವ್ರಿಗೆ ಹೇಳೋದು ಒಳ್ಳೇದು.
ಆಗೋ ಯಾರೋ ಒಬ್ರು ಬಂದೇ ಬಿಟ್ರು. ಅಮ್ಮಾಯಿ ನೋಡಿದ್ರೆ ಕತೆ ಮುಗೀತು. ನಿಮ್ಮೆಲ್ರ ಮಧ್ಯೆ ನಾನೊಬ್ಳೆ ವಿಲನ್ನ? ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಮ್ಮಾಜಿ. ಪ್ರೀತಿಯಿಂದ